ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಏನು ಆಗುವುದಿಲ್ಲ. ನಿಮಿತ್ತದಿಂದ, ಸಂಯೋಗದಿಂದ, ಉಪಾದಾನದೊಳಗ, ಸ್ವಭಾವದೊಳಗ ಯಾವುದೇ ಪ್ರಕಾರದಿಂದ ಕಾರ್ಯ ಆಗುವಲ್ಲಿ ಅನುಕೂಲತೆ ಇರುವುದಿಲ್ಲ. ಸೂಕ್ಷ್ಮವಾದಂಥ ಮಾತಿಲ್ಲ, ಆದರೆ ಅನಂತ ಕಾಲದೊಳಗೆ ವಿಶ್ವಾಸ ಮಾಡದೇ ಇರುವಂಥ ವಿಷಯ ಇದೆ. ಅನಂತ ಕಾಲದೊಳಗೆ ಮಾಡಲಿಲ್ಲ ವಿಶ್ವಾಸ. ಏನು ಮಾಡಲಿಲ್ಲ? ಶರೀರದ ಯಾವುದೇ ಅವಸ್ಥಾ ವಿಶೇಷ ಅಥವಾ ಶರೀರದ ಯಾವುದೇ ಪ್ರಕಾರದ ಕ್ರಿಯಾ ವಿಶೇಷದಿಂದ ಆತ್ಮನಿಗೆ ಯಾವುದೇ ಪ್ರಕಾರದ ಲಾಭ, ಅದು ಕರ್ಮ ನಿರ್ಜರದ್ದೇ ಇರಲಿ ಅಥವಾ ಇಂದ್ರಿಯ ವಿಷಯಗಳ ಭೋಗದ್ದೇ ಇರಲಿ, ಆಗುವ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ. ಇದನ್ನು ಅನಂತ ಕಾಲದೊಳಗೆ ನಾವು ವಿಶ್ವಾಸ ಮಾಡಲಿಲ್ಲರಿ. ಕಳೆದ ಅನಂತ ಕಾಲದೊಳಗೆ ವಿಶ್ವಾಸ ಇದು ಒಂದರದ್ದೇ ಮಾಡಲಿಲ್ಲ. ಇದಷ್ಟೇ ಇಲ್ಲಿ ಬಂಧದ ಕಾರಣ ಹೇಳ್ತಾ ಇದ್ದಾರೆ. ಏನು? ಇದರಿಂದ ಇದಾಗ್ತಿದೆ, ಇದು ನನಗೆ ಅನುಕೂಲ ಇದೆ, ಅದರ ಕುರಿತಾಗಿ ಅಭಿಲಾಷೆಯ ಭಾವ. ಯಾವುದರ ಕುರಿತಾಗಿ? ಯಾವ್ಯಾವ ನಿರಂತರ ನಮ್ಮ ದೃಷ್ಟಿ ಎದುರಿಗೆ ಬರ್ತವೆ, ನಮ್ಮ ಬುದ್ಧಿಯ ಭೂಮಿಕೆಯ ಮೇಲೆ ಬರ್ತವೆ, ಅವೆಲ್ಲ ಏನದವು? ಬಾಹ್ಯ ಸಾಮಗ್ರಿ. ಅರೆ, ತಾನಾಗೇನೆ ಯೋಗ ಹೀಗಿದೆ. 4 ದಿವಸದ ಪೂರ್ವದೊಳಗನ ಈ ಗಾಛೆ ಬರೋದು 3 ದಿವಸದ ಪೂರ್ವದೊಳಗನ. 1 ದಿವಸ ಅಂತೂ ಪುರುಷಾರ್ಥ ಸಿದ್ಧಿ ಉಪಾಯ. 3 ದಿವಸದ ಪೂರ್ವದೊಳಗನ ಶುಕ್ರವಾರ, ಸೋಮವಾರ ಮತ್ತು ಮಂಗಳವಾರ 3 ದಿವಸದ ಕಥನದೊಳಗೆ ಬಂದದ್ದು ಇದೆ. ಸ್ವತತ್ವ ಅಂತಂದ್ರ ಒಳಗಿದೆ, ಸೂಕ್ಷ್ಮ ಇದೆ, ಅರೂಪಿ ಇದೆ ಅನ್ನುವ ಮಾತ್ರೆ. ಯೋಗನ ಹೀಗಿದೆ. ಈ ಗಾಥೆಯೊಳಗ ಅದರದ ಸ್ಪಷ್ಟೀಕರಣ ಆಗೋದಿದೆ. ನೋಡೇನು ಇಟ್ಟಿರಲಿಲ್ಲ, ಅದರ ಜಿನವಾಣಿ ತನ್ನ ವ್ಯವಸ್ಥೆಯನ್ನು ತಾನು ಸರಿಯಾಗಿ ಮಾಡಿಕೊಂಡದ್ದಿರ್ತಿದೆ. ಅಜ್ಞಾನಿ ಜೀವ ನಾನು ನನ್ನ ಬುದ್ಧಿಯಿಂದ ಈ ಪ್ರಕಾರ ಎಲ್ಲ ತಿಳ್ಕೊಳ್ತಾ ಇದ್ದೇನೆ ಅಥವಾ ತಿಳಿಸಿಕೊಡ್ತಾ ಇದ್ದೇನೆ ಅನ್ನುವ ಏನ ಭ್ರಾಂತಿಯೊಳಗ ಕಳೆದು ಹೋಗ್ತಾನೆ. ಏನಿದೆ? ಬಾಹ್ಯ ಸಾಮಗ್ರಿ ಹೇಳಿದ್ದಾರೆ. ಬಾಹ್ಯ ಸಾಮಗ್ರಿ ಅರೆ, ತಪಸ್ಸಿನ ಸಲುವಾಗಿ, ದೇವದರ್ಶನದ ಸಲುವಾಗಿ, ನಿನ್ನೆ ಬಂತಲ್ಲ ದೇವದರ್ಶನದ ಮಾತು. ದೇವದರ್ಶನದ ಸಲುವಾಗಿ ಕಾಲುಗಳಲ್ಲೇ ಸಾಮರ್ಥ್ಯ ಇರೋದು ಅವಶ್ಯಕತೆ ಇದೆಯನ್ನ. ಒಂದಿಷ್ಟು ಸೂಕ್ಷ್ಮ ಇದ್ರೂ ಸತ್ಯದ ಸ್ವೀಕಾರ ಆಗಬೇಕಲ್ಲ. ಮೊದಲು ಹೇಳಿತು ಸೂಕ್ಷ್ಮ ಇಲ್ಲ, ಅನಂತ ಕಾಲದಿಂದ ಅದರದ್ದು ವಿಶ್ವಾಸ ಆಗಲಿಲ್ಲ ಇಷ್ಟೇ. ಆದರೆ ಇಲ್ಲಿ ಒಂದಿಷ್ಟು ಸೂಕ್ಷ್ಮ ಇದ್ರೂ ಅಂಥೇಳಿ ಯಾಕೆ ಹೇಳೋದ ಅಂತಂದ್ರೆ, ಬುದ್ಧಿ ಅದನ್ನು ಗ್ರಹಣ ಮಾಡುವುದರಲ್ಲಿ ವಿಫಲ ಆಗಿದೆ. ಜೀವದ ಬುದ್ಧಿ, ನಮ್ಮ ಬುದ್ಧಿ ಅದನ್ನು ಗ್ರಹಣ ಮಾಡುವುದರಲ್ಲಿ ವಿಫಲ ಆಗಿರುವುದರಿಂದ ಅದಕ್ಕೆ ಸೂಕ್ಷ್ಮ ಅಂಥೇಳಿ ಹೇಳೋದು. ಯಾವುದಕ್ಕೆ? ಗ್ರಹಣ ಮಾಡಬೇಕಾದಂಥ ವಿಷಯಕ್ಕರೆ ಏನಿದೆ? ಬಾಹ್ಯ ಸಾಮಗ್ರಿಗಳಲ್ಲಿ ಬಸ್ ಅಭಿಲಾಷೆ ಇದೆ ಅಲ್ಲ, ಅದು ಬಂಧದ ಕಾರಣ ಇದೆ. ಹಾಗಾದ್ರೆ ಭಗವಾನ್ ಕೊಂದು ದೇವ ಈ ಭರತ ಕ್ಷೇತ್ರದೊಳಗ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ವಿರಹವನ್ನ ಸಹಿಸಲಾಗ್ತಾ ಇರಲಿಲ್ಲ, ಅವರಿಗೆ ಸಹಿಸೋದು ಆಗ್ತಾ ಇರಲಿಲ್ಲ ಅನ್ನೋದೇನು ಕಥನ ಬರ್ತಿದೆ. ಅದ ಅಕ್ಷರಶಃ ಸತ್ಯ ಇದೆ ಅನ್ನೋ ಭಾವ ಸಾಪೇಕ್ಷಿ ಎಲ್ಲೋ ಒಂದು ಪ್ರಕಾರದ ಆತ್ಮಪೋಷಕವಾದಂಥ ರಾಗಭಾವ ಇದೆ. ತಿಳ್ಕೊಳ್ಳೋದು, ಕಂಡುಕೊಳ್ಳೋದು, ನೋಡೋದು ಅದನ್ನು. ಅರೆ, ಜೀವದ ಸ್ವಭಾವ ನೋಡೋದಿದ್ದೀರಿ. ನೋಡೋದು ಏನು? ನೋಡೋದ? ಕಣ್ಣಿನಿಂದ ನೋಡೋದಲ್ಲ, ನಾಲಿಗೆಯಿಂದ ನೋಡೋದಲ್ಲ, ಕಿವಿಯಿಂದ ನೋಡೋದಲ್ಲ,
ಘ್ರಾಣದಿಂದ ನೋಡುವುದಿಲ್ಲ, ಸ್ಪರ್ಶದಿಂದ ನೋಡುವುದಲ್ಲ, ಜೀವದ ಸ್ವಭಾವ ನೋಡೋದಿದೆ ರೀ. ಏಕೇಂದ್ರಿಯದಿಂದ ಹಿಡಿದು ನಿಗೋಧಾವಸ್ಥೆಯಿಂದ ಹಿಡಿದು ಸಿದ್ಧಾವಸ್ಥೆಯವರೆಗೆ ಜೀವದ ಮೂಲ ಸ್ವಭಾವ ನಿರ್ಬಾಧ ಸ್ವಭಾವ ಏನ್ರಿ ಇದೆ ಅಂತಂದ್ರೆ ನೋಡುವುದ, ತಿಳಿಯುವುದ. ನೋಡುವುದ ಮೊದಲು ಇದೆ ರೀ, ದರ್ಶನ ಪೂರ್ವಕ ಜ್ಞಾನ ಆಗ್ತಿದೆ ರೀ. ನೋಡುವುದೇ ಇದೆ. ಹಾಗಾದರೆ ನಾವು ಯಾಕೆ ನೋಡ್ತಾ ಇಲ್ಲ? ಭಗವಾನ್ ಕುಂದ ದೇವರ ಈ ಪಂಚಮ ಕಾಲದ ಪ್ರಥಮ ಮಂಗಲ ಸ್ವರೂಪರಾದಂಥ ಆ ಯೋಗಿ ವರ್ಯ ಅವರ ಆಂತರ್ಯದ ಭಾವವನ್ನು ನಾವು ಯಾಕೆ ನೋಡ್ತಾ ಇಲ್ಲ? ಅವರಿಗೆ ಈ ಭರತ ಕ್ಷೇತ್ರದೊಳಗ ತಮ್ಮ ವಿದ್ಯಮಾನತೆಯೊಳಗ ಸರ್ವಜ್ಞ ಪ್ರಭುವಿನ ವಿರಹ ಆಗಿ ಹೋಗಿರೋದ ಅಸಹನೀಯ ಆಯಿತು ಅಂಥೇಳಿ ಶಬ್ದದ ಮೂಲಕ ಕಥನ ಬರ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬಾಹ್ಯ ಸಾಮಗ್ರಿಯ ಕುರಿತು ಅಭಿಲಾಷೆ ಏನಿದೆ ಅದು ಬಂಧದ ಕಾರಣ. ಉಳಿದ ಸಾಮಾನ್ಯ ಸಮ್ಯಕ್ ದೃಷ್ಟಿ ಜೀವರುಗಳ ಮಾತಾ ಚರ್ಚೆ ಬೇಕಿಲ್ಲ. 3 ತಿಂಗಳದ ಅವಸ್ಥೆಯೊಳಗ ವಯಸ್ಸಿನೊಳಗ ನೀ ಸಿದ್ಧ ಇದ್ದೀಯಪ್ಪ, ನೀ ಬುದ್ಧ ಇದ್ದೀಯ ಅಂಥೇಳಿ ಹೇಳಿದ್ರೆ ತಿಳ್ಕೊಳ್ಳುವಂಥ ಯೋಗ್ಯತೆ ಇರುವ ಆ ಜೀವ 10 ವರ್ಷದ ಕಿಶೋರಾವಸ್ಥೆಯಲ್ಲಿ, ಅರೆ ಬಾಲ್ಯಾವಸ್ಥೆನ ಅನ್ನೋದ್ರೆ ಅದಕ್ಕೆ ಕಿಶೋರಾವಸ್ಥೆ 13, 14, 15 ವರ್ಷದ ಜೀವನಕ್ಕೆ 16, 17 ವರ್ಷ 16ರ ಹರೆಯ ಅಂಥೇಳಿ ಹೇಳ್ತಾರೆ. ಅದಕ್ಕಿಂತ ಮುಂಚಿನ 2-3 ವರ್ಷಕ್ಕೆ ಕಿಶೋರಾವಸ್ಥೆ. ಹಾಗಾದ್ರೆ ಬಾಲ್ಯಾವಸ್ಥೆಯಲ್ಲಿ 10 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಸಂಸಾರದ ಅಸಾರತೆಯನ್ನ, ಭೋಗದ ದಾಹವನ್ನ ಶಾಶ್ವತವಾಗಿ ಜಯಿಸುವ ಸಲುವಾಗಿ ಹೋದಂಥ ಆ ಮಹಾಪುರುಷನ ಮಾತು ನೋಡೋಣ. ಸಾಮಾನ್ಯ ಸಮ್ಯಕ್ ದೃಷ್ಟಿಗಳ ಮಾತು ಬೇಡ, ನಮಗೆ ತಿಳಿಯುವುದಿಲ್ಲ. ಅರೆ ಭೋಗಿಸೋ ಎಳ್ಳೆದೊಳಗೆ ಹಾಗೆ ನಿರ್ಜರೆ ಆಗ್ತಿದೆ, ತಿಳಿಯೋದಿಲ್ಲ ನಮಗ. ಆದರೆ ಆ ಮಹಾತ್ಮ ಮಹಾಚೇತನಾತ್ಮನ ಬಗ್ಗೆ ವಿಚಾರ ಮಾಡೋಣ. ಕಥನ ಬಂತು, ಏನ ಸರ್ವಜ್ಞರ ವಿರಹವನ್ನ ಸಹಿಸುವುದಾಗಲಿಲ್ಲ. ಹಾಗಾದ್ರೆ ಇಲ್ಲಿಯ ವಚನಕ ಇದು ಕೂಡ ಅವರಿಂದ ರಚಿಸಲ್ಪಟ್ಟಂಥ ಸಮಯಸಾರ ಗ್ರಂಥಾದಿರಾಜದ ಮೇಲೆ ಟೀಕೆ ಬರೆದಂಥ ಅಮೃತ ಚಂದ್ರಾಚಾರ್ಯರ ಕಲಶದಿಂದ ಇಳಿದು ಬಂದಂಥ ಭಾವ ಇದೆ. ಹಾಗಾದ್ರೆ ಆ ಕಲಶಕ್ಕೆ ಆಧಾರ ಕುಂದು ದೇವರ ಗಾಥೆ ಇದಾವೆಯೋ ಅಥವಾ ಇಲ್ಲ? ಏನ ಹೇಳ್ತಾ ಇದ್ದಾರೆ? ಹೇಳುವುದೊಂದ ಮಾಡುವುದೊಂದ, ಈ ಪ್ರಕಾರ ಆಯ್ತಲ್ಲ. ಒಳಗಡೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಏನ ಸರ್ವಜ್ಞರ ವಿರಹವನ್ನ, ಧರ್ಮಾತ್ಮನ ಅಂತರಂಗವನ್ನ ಅರಿತುಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಎಷ್ಟಿದೆ? ಬಾಹ್ಯ ಇಂದ್ರಿಯ ಗೋಚರ ಏನಿದೆ ಅದನ್ನ ಮೇಲಿಂದ ನಾವು ಅಳತೆ ಮಾಡ್ತೇವೆ. ಧರ್ಮಾತ್ಮಂದ ಬಾಹ್ಯದ ಇಂದ್ರಿಯ ಗೋಚರ, ಅರೆ ಚಾಮರತಗೊಂದ ನೃತ್ಯ ಮಾಡುವುದರಿಂದ ಇವು ಬಹಳ ಇದೆ. ಒಳ್ಳೊಳ್ಳೆ ವಸ್ತುಗಳನ್ನು ಸಮರ್ಪಣೆ ಮಾಡುವುದರಿಂದ ಬಹಳ ಉದಾರ ಇದ್ದಾನೆ, ಅಳತೆ ಮಾಡ್ತೇವೆ. ಅನೇಕ ಶ್ಲೋಕಗಳ ಕಂಠಸ್ಥ ಇರುವುದರಿಂದ ಜ್ಞಾನಿ ಇದ್ದಾನೆ, ಅಭ್ಯಾಸ ಇದ್ದಾನೆ. ಆಹಾರಾದಿಗಳ ತ್ಯಾಗದಿಂದ ತಪಸ್ವಿ ಇದ್ದಾನೆ, ತ್ಯಾಗಿ ಇದ್ದಾನೆ ಅಂಥೇಳಿ ಎಲ್ಲ ಅಳತೆ ಮಾಡ್ತೇವಲ್ಲ. ಆದರೆ ಜ್ಞಾನಿಯ ಅಂತರಂಗದ ಅಳತೆ ಮಾಡುವುದರಲ್ಲಿ ಸದಾ ನಾವೇನಾಗಿದ್ದೇವೆ? ವಿಫಲ ಸೋತ್ ಹೋಗಿದ್ದೇವ್ರಿ. ಇಲ್ಲಿ ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ, ಬಾಹ್ಯ ವಸ್ತುಗಳಲ್ಲಿ ಸಾಮಗ್ರಿಗಳಲ್ಲಿ ಏನ ಅಭಿಲಾಷೆ. ಮತ್ತು ಅವರಿಗೆ ಎಷ್ಟು ಅಭಿಲಾಷೆ ಇತ್ತು, ಅವರಿಗೆ ಎಷ್ಟು ಆ ಪ್ರಕಾರದ ಒಂದು ಭಾವ ಇತ್ತು. ಸಾಕ್ಷಾತ್ ಸರ್ವಜ್ಞ ಪ್ರಭುವನ್ನ ನೋಡುವ
ಭಾವ ಇಲ್ಲದೆ ಹೋದ್ರೆ ಕಾರ್ಯ ಆಗುವುದಿಲ್ಲರಲ್ಲ. ಭಾವ ಇದ್ದವರಿಗೆಲ್ಲ ಕಾರ್ಯ ಆಗುವುದಿಲ್ಲ. ಆದರೆ ಕಾರ್ಯ ಯಾರಿಗೆ ಆಗಿದೆಯೋ ಅವರಿಗೆ ಉತ್ಕಟ ಭಾವದಿಂದನೇ ಆಗಿದೆ ಅಲ್ಲ. ಯಾರ್ಯಾರಲ್ಲೇ ಭಾವ ಬಂದು ಹೋಗ್ತಾವ ಅವ್ರದ್ದೆಲ್ಲ ಕಾರ್ಯ ಆಗುವುದಿಲ್ಲ. ಅದಕ್ಕೆ ಪಂಚ ಸಮವಾಯಗಳು ಬೇಕು. ಇದನ್ನು ನಾನು ನಿರಾಕರಣೆ ಮಾಡುವುದಿಲ್ಲ. ಆದರೆ ಎಲ್ಲಿ ಕಾರ್ಯ ಆಗಿದೆ ಅಲ್ಲ, ಅದು ಬೇಕಾದ್ರೆ ಮಿಥ್ಯಾತ್ವದ ಉಪಶಮದ್ದಿರಲಿ, ಆತ್ಮಾನುಭೂತಿ ಇದ್ದಿರಲಿ, ತತ್ವ ನಿರ್ಣಯದ್ದಿರಲಿ, ಉತ್ಕಟವಾದಂಥ ಭಾವ ಇದ್ದಾಗನ ಕಾರ್ಯ ಆಗ್ತಿದೇನಿಲ್ಲ. ಹಾಗಾದರೆ ಶ್ರೀಮಂತರ ಸ್ವಾಮಿಯ ಸಂದರ್ಶನ ಸಾನ್ನಿಧ್ಯ ಹೇಗೆ ಪ್ರಾಪ್ತ ಆಯ್ತು ಅವರಿಗೆ? ಉತ್ಕಟವಾದಂಥ ಭಾವದಿಂದನೇ ಆಯ್ತಲ್ಲ. ಹಾಗಾದ್ರೆ ಆ ಭಾವ ಬಂಧದ ಕಾರಣ ಇತ್ತು ಅಥವಾ ಇಲ್ಲ, ಇದು ನಮಗೆ ಈಗ ಪ್ರಯೋಜನಭೂತ ವಿಷಯ. ಇಲ್ಲಿ ರಾಜಮಲ್ ಜೈ ಪಾಂಡೆ ಆಗಲಿ, ಅಮೃತ ಚಂದ್ರಾಚಾರ್ಯ ದೇವಾಗಲಿ ಕುಂದರ ಗಾಥೆಯೊಳಗೆ ಇಲ್ಲದೆ ಇರುವಂಥದ್ದೇನು ಕಲ್ಪಿಸಿ ಹೇಳ್ತಾ ಇಲ್ಲ. ಮಂಗಲಂ ಕುಂದಾತ್ಯೋ ಅಂಥೇಳಿ ಅಂದರ ಆಗೋದಿಲ್ರಿ, ಅಂದರ ಆಗೋದಿಲ್ಲ. ಹಾಗಾದ್ರೆ ಆ ಭಗವತ್ ಸ್ವರೂಪದ ಕುಂದಾಚಾರ್ಯ ದೇವರಲ್ಲಿ ಆ ಶ್ರೀಮಂಧರ ಸ್ವಾಮಿಯ ಸನ್ನಿಧಿಗೆ ಹೋಗ್ಬೇಕಾದ್ರೆ ಯಾವ ಪ್ರತ್ಯಕ್ಷ ಅರ್ಹಂತರ ದರ್ಶನದ ಭಾವ ಅವರಲ್ಲಿ ಎಷ್ಟು ಉತ್ಕೃಷ್ಟ ಇತ್ತು. ಆ ಭಾವ ಇರುವೆಳೆದೊಳಗೂ ಕೂಡ ಅವರಿಗೆ ಜ್ಞಾನ ಇತ್ತು ಅಥವಾ ಇಲ್ಲ. ಭಾಷ್ಯ ಸಾಮಗ್ರಿಯ ಕುರಿತು ಅಭಿಲಾಷೆ ಏನಿದೆ ಇದು ಬಂಧದ ಕಾರಣ ಇದೆ. ಹಾಗಾದ್ರೆ ಅವರಿಗೆ ಆ ಭಾವದಿಂದ ಬಂಧ ಆಗುತ್ತಿತ್ತೋ ಅಥವಾ ಇಲ್ಲ, ಇಷ್ಟು ನಾವು ವಿಚಾರ ಆಗುತ್ತಿತ್ತೋ ಅಥವಾ ಇಲ್ಲ. ಉತ್ಕಟ ಭಾವೇನಿದೆ ಅದುವೇ ಕಾರ್ಯಕ್ಕೆ ಆಧಾರ ಇದೆ. ಹಾಗಾದ್ರೆ ಇಲ್ಲಿ ತಿಳಿಯೋದು ಇಷ್ಟ ಇದೆ. ಜಿನಾಗಮದ ಸಾರ ಸರ್ವಸ್ವ ಇಷ್ಟೇ ಇದೆ. ಭಾವ ಸ್ವತಂತ್ರ ಇದೆ, ಜ್ಞಾನ ಸ್ವತಂತ್ರ ಇದೆ. ಭಾವ ಸ್ವತಂತ್ರ ಇದೆ. ಮತ್ತು ಅರಹಂತ ಭಗವಂತ ಅವರು ತಮ್ಮದು ಯಾವುದು ಇಂದ್ರಿಯ ವಿಷಯ ಇದೆ ಅದೇ ಇದಾವ್ರಲ್ಲ. ನಮಗೆ ಯಾವ ಇಂದ್ರಿಯ ವಿಷಯಗಳದವ ಅವುಗಳನ್ನೇ ಇದರಿಂದ ಸ್ಪಷ್ಟ ಆಗ್ತಿದೆ ಏನಿಲ್ಲ. ಕಥನೆ ಯಾರಿಗಿದೆ? ಇಲ್ಲಿ ಅನೇಕ ಬಾರಿ ಆದದ್ದೇ ಇದೆ. ದಿವ್ಯಧ್ವನಿ ಯಾರ ಸಲುವಾಗಿದೆ? ದಿವ್ಯಧ್ವನಿ ಭಾವಲಿಂಗಿ ಸಂತರುಗಳ ಸಲುವಾಗಿದೆ ಮುಖ್ಯ ರೂಪದಲ್ಲಿ. ಅದರ ನಂತರ ಪಂಚಮ ಗುಣ ಸ್ಥಾನಾವರ್ತಿ, ಅದರ ನಂತರ ಚತುರ್ಥ ಗುಣ ಸ್ಥಾನಾವರ್ತಿ. ಇವರನ್ನು ಹೊರತುಪಡಿಸಿ ದಿವ್ಯಧ್ವನಿ ಬೇರೆ ಯಾರಿಗಿಲ್ಲ. ಹಾಗಾದ್ರೆ ಈ ಮಿಥ್ಯಾದೃಷ್ಟಿ ಜೀವರುಗಳ ಸಮವಸರಣದೊಳಗಿರ್ತಾರೇನಿಲ್ಲ. ತಿಲೋಯ ಪಣ್ಣತ್ತಿಯೊಳಗೆ ಹೇಳಿದರು 12 ಸಭೆಯೊಳಗ ಮಿಥ್ಯಾದೃಷ್ಟಿ ಜೀವರುಗಳ ಪ್ರವೇಶ ಇಲ್ಲ. 12 ಕೋಷ್ಟದೊಳಗೆ. ಮತ್ತು ಆಗಮದ್ದನ ವಚನ ಇದೆಯಲ್ಲ, ಏನ ಅನಂತ ಬಾರಿ ಈಚು ಸಮವಸರಣದೊಳಗೆ ಹೋಗಿ ಬಂದಿದ್ದಾನೆ ಇದೇನಿಲ್ಲ. ಒಂದು ಯೋಜನದವರೆಗೆ ದಿವ್ಯಧ್ವನಿ ಕೇಳಿಸ್ತಿದೆ. 12 ಕೋಷ್ಟದಿಂದ ಕೂಡ ಹೊರಗಡೆ ಸಮವಸರಣಿ ಇದೆ. ಅಲ್ಲೆಲ್ಲ ಹೋಗಿ ಬಂದು ಹೊರಗಡೆ ಏನಿದೆ? ನೃತ್ಯ ಶಾಲೆ, ಸಂಗೀತ ಶಾಲೆ, ಸರೋವರ, ಹೂದೋಟ, ಅಲ್ಲೆಲ್ಲ ಹೋಗಿ ಬಂದು ಅಲ್ಲಿ ದಿವ್ಯಧ್ವನಿ ಕಿವಿ ಮೇಲೆ ಬಿದ್ದಿದ್ರೆ ಪಕ್ಕದ ಮನೆಯಲ್ಲಿ ಸಂಗೀತ ಹಾಡ್ತಾ ಇರ್ತಾರಲ್ಲ, ನಮ್ಮ ಕಿವಿ ಮೇಲೆ ಬೀಳ್ತಿದೇನಿಲ್ಲ. ಎಷ್ಟು ಜ್ಞಾನ ಆಗ್ತಿದೆ? ಯಾವ ಸ್ವರದ್ದು, ಯಾವ ರಾಗದ್ದು ಎಷ್ಟು ಜ್ಞಾನ ಆಗ್ತಿದೆ? ಯಾವ ತಾಳದ್ದು ಯಾವ ಪ್ರಕಾರದ ಜ್ಞಾನ ಆಗ್ತಿದೆ?
ಹಾಗೆಯೇ ನಾವು ಸಂಗೀತ ಶಾಲೆ, ನೃತ್ಯ ಶಾಲೆ, ಹೂದೋಟ, ಸರೋವರಗಳಲ್ಲಿ ಕ್ರೀಡೆ ಮಾಡಿ ಬಂದಿದ್ದೇವೆ. ತಿಲೋಯಪನ್ನತಿಯೊಳಗೆ ಏನು ಹೇಳ್ತಾರೋ, 12 ಕೋಷ್ಟದೊಳಗ ಮಿಥ್ಯಾದೃಷ್ಟಿ ಜೀವದ ಪ್ರವೇಶ. ನಮಗೆ ಬಹಳ ಸುಲಭ ಆಗಿದೆ. ನಾನು ಶಾಸ್ತ್ರ ಕೇಳ್ತೇನೆ, ನಾನು ಶಾಸ್ತ್ರ ಬರೀತೇನೆ, ನಾನು ಶಾಸ್ತ್ರ ಹೇಳ್ತೇನೆ. ಏನು ಹೇಳ್ತು? ಭಾವ ಬೇರೆ ಇದೆ. ಉತ್ಕಟ ಭಾವ, ಭಗವಂತರ ಭಕ್ತಿಯ ಭಾವ, ಶುದ್ಧ ಭಕ್ತಿಯ ಭಾವ, ಅರ್ಹತ್ ಭಕ್ತಿಯ ಭಾವ, ಪ್ರವಚನ ಭಕ್ತಿಯ ಭಾವ. ಯಾರ ದಶಭಕ್ತಿಗಳನ್ನು ಯಾರು ಹೇಳ್ತಾರೆ? ಅಜ್ಞಾನಿ ಮಿಥ್ಯಾದೃಷ್ಟಿ ಹೇಳ್ತಾನೆ. ಹೇಳಿದ್ರೆ ಅವನು ಶಬ್ದ ಮಾತ್ರ ಹೇಳ್ತಾನೆ. ಹೇಳಲಿಕ್ಕೆ ಯಾವ ಬಾಧೆ ಇಲ್ಲ, ಹೇಳಬಾರ್ದು ಅಂತೇಳಿ ಪ್ರತಿಬಂಧ ಇಲ್ಲ. ಹಾಗಾದ್ರೆ ಆ ಭಾವಲಿಂಗಿ ಸಂತನ ಹೃದಯದೊಳಗ ಯಾವ ಭಕ್ತಿಯ ಭಾವ ಇದೆಯಲ್ಲ, ಅಂಥದ್ದು ವಿಶ್ವದ ಯಾವ ಪ್ರಾಣಿಯ ಹೃದಯದೊಳಗೆ ಉದ್ಭವ ಆಗೋ ಸಾಧ್ಯ ಇಲ್ಲ. ಭಾವಲಿಂಗಿ ಸಂತನ ಹೃದಯದೊಳಗೆ ಪಂಚ ಪರಮೇಷ್ಠಿಗಳ ಕುರಿತು, ಧರ್ಮದ ಕುರಿತು, ಆತ್ಮ ಕಲ್ಯಾಣದ ಕುರಿತು, ಮೋಕ್ಷ ಮಾರ್ಗದ ಕುರಿತು, 6 ಆಯತನಗಳ ಕುರಿತು, ನವದೇವತೆಗಳ ಕುರಿತು ಎಷ್ಟು ಭಕ್ತಿಯ ಭಾವ ಭಾವಲಿಂಗಿ ಸಂತನಲ್ಲೇ ಇರ್ತಿದೆ. ಭಾವಲಿಂಗಿ ಸಂತನ ದಶ ಏನಿದೆ, ಅರ್ಧ ಸಮಯ ರಾಗ, 16 ಸಮಯ ವೀತರಾಗ. ಒಂದು ಕಿರಿದಾದ ಅಂತರ್ಮುಹೂರ್ತ ಸರಾಗ ದಶ, ಮತ್ತು ಇನ್ನೊಂದು ಅಂತರ್ಮುಹೂರ್ತ ವೀತರಾಗ ದಶ. ನಿರ್ವಿಕಲ್ಪ ಮತ್ತು ವಿಕಲ್ಪದೊಳಗೆ ಬರುವುದಿಲ್ಲ, ನಿರ್ವಿಕಲ್ಪದೊಳಗೆ ಉಳಿಯೋದು ಆಗೋದಿಲ್ಲ. ಇಂಥ ದಶಾ ವಿಶೇಷ ಇದೆ. ಅಂಥವರಲ್ಲೇ ಪಂಚಪ್ರಭುಗಳ ಕುರಿತು, 6 ಆಯತನಗಳ ಕುರಿತು, ಧರ್ಮಾತ್ಮರುಗಳ ಕುರಿತು, ಧರ್ಮದ ಕುರಿತು, ಮೋಕ್ಷ ಮಾರ್ಗದ ಕುರಿತು ಯಾವ ಭಕ್ತಿಯ ಭಾವ ಇದೆಯಲ್ಲ, ಅದು ವಿಶ್ವದ ಯಾವ ಪ್ರಾಣಿಯ ಹೃದಯದೊಳಗಿರೋ ಸಾಧ್ಯ. ಆದ್ರೆ ಅವರ ಜ್ಞಾನ ಕೂಡ ಅಷ್ಟೇ ತೀಕ್ಷ್ಣ ಇದೆ. ಏನ? ಬಂಧದ ಕಾರಣವನ್ನು ಬಂಧದ ಕಾರಣ ಅಂತ ಹೇಳಿ ತಿಳಿತಿದೆ, ಮೋಕ್ಷದ ಕಾರಣವನ್ನು ಮೋಕ್ಷದ ಕಾರಣ ಅಂತ ಹೇಳಿ ತಿಳಿತಿದೆ. ಮೋಕ್ಷದ ಕಾರಣ ಯಾವುದಾ ಹೇಳ್ರಿ? ಬಂಧದ ಕಾರಣ ಬಾಹ್ಯ ಸಾಮಗ್ರಿಯ ಕುರಿತು ಅಭಿಲಾಷೆಯ ಭಾವ. ಮೋಕ್ಷದ ಕಾರಣ ಯಾವುದ? ಶುದ್ಧ ಭಾವ, ಶುದ್ಧ ಸ್ವಭಾವ, ತ್ರಿಕಾಲಿ ಧ್ರುವ ಸ್ವಭಾವ. ಈ ಆಂತರ್ಯದ ವಿಭೇದವನ್ನ ತಿಳಿಯುವ ಶಕ್ತಿ ಮಿಥ್ಯಾದೃಷ್ಟಿಯ ಜ್ಞಾನಕ್ಕೆ ಇರುವುದಿಲ್ಲ. ಬಾಹ್ಯದಲ್ಲಿ ವಾ ಅಂಥೇಳಿ ಹೇಳಿ ಬಾಹ್ಯದ ಪ್ರವಾಹದೊಳಗ ತನ್ನನ್ನು ತಾನು ತಿಳ್ಕೊಳ್ಳುವಂಥ ಜ್ಞಾನ ಸಾಮರ್ಥ್ಯವನ್ನು ಕಳ್ಕೊಂಡು ಏನು ಹಾನಿ ಯಾರಿಗೇನು ಮಾಡುವುದಿಲ್ಲ, ಯಾರು ಮಹಿಮಾ ಮಾಡುವುದಿಲ್ಲ. ತನ್ನ ಸ್ವಭಾವವನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವ ಜ್ಞಾನದ ಸಾಮರ್ಥ್ಯ ಪ್ರಗಟ ಆಗಿತ್ತಲ್ಲ, ಅನಂತ ಕಾಲದೊಳಗೆ ಆಗದೇ ಇರುವಂಥದ್ದ, ಅದನ್ನ ನಿರರ್ಥಕವಾಗಿ ಕಳ್ಕೊಂಡು ಬೇರೆ ಏನೂ ಇಲ್ಲ. ಕುಂದು ಭಗವಂತರಿಗೆ ಯಾವ ಪ್ರಕಾರ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ದರ್ಶನದ ಅವಲೋಕನದ ನೋಡಬೇಕೆನ್ನೋದ ಉತ್ಕಟ ಭಾವನೆ ಇತ್ತು. ಆ ಭಾವನೆ ಅವರ ಶ್ರದ್ಧಾಜ್ಞಾನದ ವಿಷಯದಿಂದ ಹೊರಗಿದ್ದರೆ, ಅವರ ಶ್ರದ್ಧಾಜ್ಞಾನದ ವಿಷಯ ತ್ರಿಕಾಲಿ ಧ್ರುವ ಚೈತನ್ಯ ಮಾತ್ರ, ಜ್ಞಾನ ದರ್ಶನದ ಪಿಂಡ, ಅರೂಪಿ, ಅಸಂಖ್ಯ ಪ್ರದೇಶಿ, ಅನಂತ ಗುಣಗಳ ಅಭೇದ ಪುಂಜಸ್ವರೂಪನಾದಂಥ ಆತ್ಮ. ಯಾವುದು ಹೊರಗಿದೆಯೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಜ್ಞಾನಿಗಿರುವುದಿಲ್ಲ. ಯಾವುದು ಒಳಗಿದೆ ಅದರ ಕಡೆಗೆ ಪ್ರಯತ್ನ ಅಜ್ಞಾನಿ ಮಾಡುವುದಿಲ್ಲ. ವ್ಯತ್ಯಾಸ ಏನ? ಯಾವುದು ಹೊರಗಿದೆಯೋ ಅದರ ಬಗ್ಗೆ ವಿಕಲ್ಪ ಜ್ಞಾನಿಗೆ ಬರುವುದಿಲ್ಲ.
ರಾಗದ ನಾಶ ಮಾಡಬೇಕು, ಅಶುದ್ಧತೆಯನ್ನು ಅಪೂರ್ಣತೆಯನ್ನು ತೊಡೆದು ಹಾಕಬೇಕು. ಇಲ್ಲ, ಯಾಕೆ ಅಂತಂದ್ರೆ ಅದು ಅವರ ದೃಷ್ಟಿ ಜ್ಞಾನದೊಳಗಿಲ್ಲನ. ಅವರ ದೃಷ್ಟಿ ಜ್ಞಾನದೊಳಗೆ ಏನಿದೆ? ತ್ರಿಕಾಲಿ ಶುದ್ಧ, ತ್ರಿಕಾಲಿ ಶುದ್ಧ, ಸದೃಶ ಸದೃಶ ಧ್ರುವ ಧ್ರುವ ತತ್ವ ಇದೆ. ಅಜ್ಞಾನಿಗೆ ಆಂತರ್ಯದ ತತ್ವವನ್ನು ತಿಳ್ಕೊಳ್ಳುವ ಸಲುವಾಗಿ ಎಂದೂ ಸಾವಧಾನತೆ ಬರಲೇ ಇಲ್ಲ. ಅರೆ, ಪುಣ್ಯ ತಂದು ಕೊಟ್ಟಂಥ ಯೋಗವನ್ನು ಅಜ್ಞಾನಿ ಜೀವ ಉಪಯೋಗ ಮಾಡಿಕೊಳ್ಳದೆ ತನ್ನನ್ನು ತಾನು ವಂಚಿಸ್ತಾನೆ. ಪುಣ್ಯ ತಂದು ಕೊಟ್ಟಂಥ ಯೋಗವನ್ನು ಅಜ್ಞಾನಿ ಜೀವ ಉಪಯೋಗ ಮಾಡಿಕೊಳ್ಳದ್ದನ್ನು ಬಸ್ ತನ್ನನ್ನು ತಾನು ವಂಚಿಸ್ತಾನೆ, ಬೇರೆ ಏನೂ ಮಾಡುವುದಿಲ್ಲ. ಈ ಅಲ್ಪದಾದಂಥ ಜೀವನದೊಳಗ ಧರ್ಮದ ಸ್ವರೂಪವನ್ನು, ತನ್ನ ನಿಜ ಸ್ವರೂಪವನ್ನು, ತಾನು ಸಾಗಬೇಕಾದಂಥ ಮಾರ್ಗವನ್ನು, ತಾನು ಯಾವುದರ ಕುರಿತು ರುಚಿ ತನ್ನಲ್ಲೇ ನಿರ್ಮಾಣ ಆಗಬೇಕು ಅವುಗಳದ್ದ ಇವನಿಗೆ ಪರಿವಿಲ್ಲ ಅಂತಂದ್ರೆ ಇವನ ಕಲ್ಯಾಣದ ಮಾರ್ಗ ಇವನಿಗೆ ಪ್ರಾಪ್ತ ಆಗೋದು ಸಾಧ್ಯ ಇಲ್ಲ. ನಡೆ ಯ ಜಾನಾತಿ ಸ ನ ಕರೋತಿ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ, ಆ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯರೂಪ ಸಾಮಗ್ರಿಗಳಲ್ಲಿ ಅಭಿಲಾಷೆ ಮಾಡುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವ, ಯಾವ ಸಮ್ಯಕ್ ದೃಷ್ಟಿ ಜೀವ? ಶುದ್ಧ ಸ್ವರೂಪವನ್ನು ಅನುಭವ ಯಾವ ಮಾಡ್ತಾನೋ ಅವನು ಅನುಭವಿಸುತ್ತಾನೆ. ಅನುಭವಿಸಿದ್ದಾನೇ ಅಲ್ಲ, ತಿಳಿದಿದ್ದಾನೇ ಅಲ್ಲ, ಶ್ರದ್ಧೆ ಮಾಡಿದ್ದಾನೇ ಅಲ್ಲ. ಹಾಗಾದ್ರೆ ಏನು? ಅನುಭವಿಸುತ್ತಾನೆ, ವರ್ತಮಾನದಲ್ಲಿ ಅನುಭವಿಸ್ತಾ ಇದ್ದಾನೆ. ಇಲ್ಲಿ ಬಂತಲ್ಲ, ಮೊದಲಿನ ಕಲಶದೊಳಗೆ ಏನು ಬಂತು? ನಡೀರಿ ಕೆಳಗಡೆ ಏನ? ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ ಬಂತೇನೆ. ಮಧ್ಯದ ಮಾತಿದೆಯಲ್ಲ, ಮೊದಲಿನ ಮಾತಿದೆ ಭೋಗ ಸಾಮಗ್ರಿಗಳ ಅವು ಅಂತರಂಗದೊಳಗೆ ರುಚಿಪೂರ್ವಕ ಇಷ್ಟ ಅನ್ನಿಸ್ತವೆ. ಎರಡನೇದೇನ? ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ. ಕರ್ಮಜನಿತ ಸಮಸ್ತ ಸಾಮಗ್ರಿಗಳನ್ನು ಹೇಯ ರೂಪವಾಗಿ ತಿಳಿಯುತ್ತಾನೆ. ಹಾಗಾದ್ರೆ ಇಲ್ಲಿ ಅನುಭವಿಸುತ್ತಾನೆ ಯಾವ? ಅವನು ಸಮ್ಯಕ್ ದೃಷ್ಟಿ ರೀ. ಅವ ಮನುಷ್ಯ, ದೇವ, ನಾರಕಿ, ತಿರಿಯಂಚದ ಭೇದಕ್ಕೊಳಪಟ್ಟಿಲ್ಲ. ಅವ ಶಾಸ್ತ್ರಜ್ಞಾನಿ, ಜೈನ, ಅಜೈನಕ್ಕೊಳಪಟ್ಟಿಲ್ಲ. ಅನುಭವಿಸುತ್ತಾನೆ ಯಾವ? ಶುದ್ಧ ಸ್ವರೂಪದ ಅನುಭವ. ಅದರ ಸಲುವಾಗಿ ಏನು ಬೇಕು? ಮನುಷ್ಯ ಆಗೋದು ಬೇಕು, ಜೈನ ಆಗೋದು ಬೇಕು, ಶಾಸ್ತ್ರದ ಅಧ್ಯಯನ ಬೇಕು. ಏನು ಬೇಕ್ರಿ? ಬಿಳಿ ವಸ್ತ್ರ ಬೇಕು. ಏನು ಬೇಕು? ಶುದ್ಧ ಸ್ವರೂಪದ ಅನುಭವ ಮಾಡುವ ಸಲುವಾಗಿ ಏನು ಬೇಕು? ಏನು ಬೇಕು ಹೇಳ್ರಿ? ಎರಡು ಬೇಕಲ್ಲ. ಏನು? ಒಂದು ಶುದ್ಧ ಸ್ವರೂಪ ಬೇಕು, ಒಂದು ಅನುಭವಿಸುವಂಥ ಶಕ್ತಿ ಖಾಲಿ ಬೇಕಲ್ಲ. ಅದ ನಿರಂತರ ಕಾರ್ಯದೊಳಗೆ ವ್ಯಸ್ತ ಇದೆಯಲ್ಲ, ಅದಕ್ಕೆ ಬಿಡುವಿಲ್ಲ. ಎರಡೇನ? ಒಂದು ಶುದ್ಧ ಸ್ವರೂಪ, ಒಂದು ಅನುಭವ ಮಾಡುವಂಥದ್ದಕ್ಕ ಬಿಡುಬೇಕು, ವರ್ತಮಾನ ಪರ್ಯಾಯಕ್ಕೆ ಬಿಡುಬೇಕು. ಆಗಮದ ಭಾಷೆಯಲ್ಲಿ ಹೇಳಿದ್ರೆ ಈ ಶುದ್ಧ ಸ್ವರೂಪದ ಅನುಭವಕ್ಕೆ ಏನು ಬೇಕು? ಒಂದು ದ್ರವ್ಯ ಬೇಕು, ಒಂದು ಪರ್ಯಾಯ ಬೇಕು. ಹಾಗಾದ್ರೆ ನಾನು ದ್ರವ್ಯ ಇದ್ದೇನೋ ಅಥವಾ ಇಲ್ಲ? ನನ್ನಲ್ಲೇ ಪರ್ಯಾಯ ಇದಾವೆಯೋ ಅಥವಾ ಇಲ್ಲ? ಹಾಗಾದ್ರೆ ನನಗೆ ಮತ್ತೆ ಬೇರೆ ಏನೇನು ಬೇಕ್ರಿ? ಏನೂ ಬೇಕಿಲ್ಲ. ಪರ್ಯಾಯಕ್ಕದ ಬೇಕಾಗಬೇಕಿಷ್ಟೇ. ಪರ್ಯಾಯಕ್ಕದರ ಅವಶ್ಯಕತೆ ಅನ್ನಿಸ್ಬೇಕು. ಯಾವುದರದ? ದ್ರವ್ಯದ ಅನುಭವ ಮಾಡೋದು, ಶುದ್ಧ ಸ್ವರೂಪದ ಅನುಭವ ಮಾಡೋದು. ಆದರೆ ಅದಕ್ಕೆ ಅವಶ್ಯಕ ಅನ್ನಿಸ್ತಾ ಇಲ್ಲ. ಈಗೇನು ಮಾಡೋದ? ಬಸ್ತಿಗೆ ಹೋಗೋದ? ಈಗೇನು ಮಾಡೋದ? ಶಾಸ್ತ್ರ ಸ್ವಾಧ್ಯಾಯ ಮಾಡೋದ? ಈಗೇನು ಮಾಡೋದ? ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದ? ಈಗೇನು ಮಾಡೋದ? ಪೇಟೆಯೊಳಗೆ ಅಥವಾ ಹೊರಗೆ ಏನು ಕೆಲಸ ಇದೆ ಅದನ್ನು ಮುಗಿಸಿ ಬರೋದ. ಮುಂದೇನ? ಮುಂದೆ ಊಟ ಮಾಡೋದ. ಮುಂದೇನು ಅಂದ್ರೆ ಕಾರ್ಯಗಳಲ್ಲೇ ಇವನಿಗೆ ಬಿಡುವೇ ಇಲ್ಲ. ಬಿಡುವಿಲ್ಲದಷ್ಟು ಕಾರ್ಯಗಳ ಪ್ರವಾಹ ಇದ್ದ ಕಾರಣ ಇವನಿಗೆ ಶುದ್ಧ ಸ್ವರೂಪದ ಅನುಭವ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ.
ಮಾಡುವ ವಿಚಾರ ಇಲ್ಲ. ವಿಚಾರ ಬರಬೇಕಾದ್ರೆ ಅದರ ಕುರಿತು ರುಚಿ ಇಲ್ಲ. ಸಮ್ಯಕ್ ದೃಷ್ಟಿ ಜೀವದ ವ್ಯಾಖ್ಯಾ ಏನು ಹೇಳಿದ್ರು? ಶುದ್ಧ ಸ್ವರೂಪದ ಅನುಭವ ಯಾವ ಮಾಡ್ತಾನೋ ಅವ ಸಮ್ಯಕ್ ದೃಷ್ಟಿ. ಅನುಭವ ಮಾಡ್ತಾನೆ ಇದರ ಅರ್ಥ ಭವಿಷ್ಯದ ಮಾತಿಲ್ಲ. ಅನುಭವ ಮಾಡ್ತಾನೆ ಅರ್ಥ ಅಂತ ವರ್ತಮಾನದ ಮಾತಿದೆ, ಅಖಂಡದ ಮಾತಿದೆ, ನಿರಂತರದ ಮಾತಿದೆ. ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಸಮ್ಯಕ್ ದೃಷ್ಟಿ, ದೃಷ್ಟಿಯ ಮೂಲಕ ಅನುಭವ ಆಗ್ತಿದೆ ಏನಿಲ್ರಿ? ನೋಡುವುದರ ಮೂಲಕ ಅನುಭವ ಆಗ್ತಿದೆ ಏನಿಲ್ರಿ? ನೋಡುವುದರ ಮೂಲಕ ಅನುಭವ ಆಗ್ತಿದೆ ಏನಿಲ್ಲ? ಪ್ರಯೋಗಾತ್ಮಕವಾಗಿ ಹೇಳೋದು, ತಮ್ಮಲ್ಲೇ ತಾವು ಪ್ರಯೋಗ ಮಾಡೋದು ಇಡೀ ದಿವಸ. ನೋಡುವುದರ ಮೂಲಕ, ಬರೇ ನೋಡುವುದರ ಮೂಲಕ ಅನುಭವ ಆಗ್ತಿದೆಯೋ ಅಥವಾ ಇಲ್ಲ? ಭಗವಂತರನ್ನು ನೋಡ್ತೇವೇನು ಮತ್ತೇನು ಮಾಡ್ತೇವ್ರಿ? ಆಹಾರವನ್ನು ನೋಡ್ತೇವೇನು ಮತ್ತೇನು ಮಾಡ್ತೇವ್ರಿ? ಮಕ್ಕಳನ್ನ, ಚಿನ್ನ ಬೆಳ್ಳಿ ಆಭರಣ ಆಸ್ತಿ ಅಂತಸ್ತ ಏನವು FD ರಶೀಟ ನೋಟ್ ಬಂಡಲ ನೋಡ್ತೇವೇನು ಮತ್ತೇನು ಮಾಡ್ತೇವ್ರಿ? ಹಾಗಾದ್ರೆ ಆನಂದದ ಅನುಭವ ಆಗ್ತಿದೇನಿಲ್ರಿ? ಸುಖದ ಅನುಭವ ಆಗ್ತಿದೇನು? ಸಮ್ಯಕ್ ದೃಷ್ಟಿ ಅಂತಂದ್ರೆ ಏನ? ಶುದ್ಧ ಸ್ವರೂಪವನ್ನು ನೋಡ್ತಾ ಇದ್ದಾನೆ. ಶುದ್ಧ ಸ್ವರೂಪವನ್ನು ನೋಡ್ತಾ ಇದ್ದಾನೆ. ಆ ನೋಡುವುದರ ಅನುಭವ ಅವನಿಗೆ ಅಖಂಡ ಇದೆ ರೀ. ನೋಡುವುದರ ಅನುಭವ, ಅನುಭವದ ಸಲುವಾಗಿ ಮತ್ತೇನು ಬೇರೆ ಬೇಕಿಲ್ಲ. ನೋಡುವುದು. ಮುಂದೆ ಜ್ಞಾನದ ವ್ಯಾಖ್ಯೆ ಏನಿದೆ? ನಾನಂಥೇಳಿ ನೋಡೋದು, ನಾನಲ್ಲ ಅಂಥೇಳಿ ನೋಡೋದು. ಯಾವುದು ನಾನಲ್ಲಲ್ಲ ಅದನ್ನು ನಾನು ಅಲ್ಲ ಅಂಥೇಳಿ ನೋಡೋದು. ಯಾವುದು ನಾನಿದ್ದೇನಲ್ಲ ಅದನ್ನು ನಾನು ಅಂಥೇಳಿ ನೋಡೋದು. ಹಾಗಾದ್ರೆ ಆ ನಾನು ಅಂಥೇಳಿ ಮತ್ತು ನಾನಲ್ಲ ಅಂಥೇಳಿ ನೋಡುವುದರ ಅನುಭವ ಆಗ್ತಿದೇನಿಲ್ರಿ? ಆಗ್ತಾ ಇದೇನಿಲ್ಲ? ನಮಗೀಗ ಆಗ್ತಾ ಇದೇನಿಲ್ಲ? ನಮಗೆ ಅದರದ ಮುಖ್ಯತೆ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ನಾವು ಲಕ್ಷ್ಯದೊಳಗೆ ತಗೊಂಡಿಲ್ಲ. ಆದರೆ ನೋಡುವುದರ ಅನುಭವ ಆಗ್ತಾ ಇದೇನಿಲ್ಲ? ಗಾಡಿ ನೋಡಿದ ನಂತರ ಅನುಭವ ಆಗ್ತಿದೇನಿಲ್ಲ? ಮಗನನ್ನು ನೋಡಿದ ನಂತರ ಅನುಭವ ಆಗ್ತಿದೇನಿಲ್ಲ? ಶಬ್ದ ಕೇಳಿದ ನಂತರ ಅನುಭವ ಆಗ್ತಿದೇನಿಲ್ಲ? ಕೇಳುವುದರೊಳಗೂ ಕೂಡ ನೋಡೋದನ್ನೇ ಇದೆ. ದರ್ಶನದೊಳಗೆ 4 ಭೇದ ಹೇಳಿದಾರಲ್ಲ, ಯಾವ? ಚಕ್ಷು ದರ್ಶನ, ಅಚಕ್ಷು ದರ್ಶನ. ಅರೆ ಅಚಕ್ಷು ದರ್ಶನ ಅಂದ್ರೆ ಕಿವಿಯಿಂದನೂ ನೋಡ್ತಾನೆ, ನಾಲಿಗೆಯಿಂದನೂ ನೋಡ್ತಾನೆ, ಸ್ಪರ್ಶದಿಂದನೂ ನೋಡ್ತಾನೆ. ನೋಡೋದ್ರೆ ನೋಡಿ ಎಷ್ಟು ತಣ್ಣಗಿದೆ. ನೋಡು, ತಣ್ಣಗಿದ್ದದ್ದು ಕಾಣಿಸ್ತಿದೆ ಅಂದ್ರೆ ಕಾಣಿಸ್ತಿದೆ. ಏನ? ನೋಡೋದು ಜೀವದ ಸ್ವಭಾವ ಇದೆ, ಕಾಣಿಸ್ತಿದೆ. ಬರೇ ವರ್ಣ ಮಾತ್ರ ಕಾಣುವುದಿಲ್ಲ, ಶಬ್ದನೂ ಕಾಣಿಸ್ತಿದೆ, ರಸನೂ ಕಾಣಿಸ್ತಿದೆ, ಗಂಧನೂ ಕಾಣಿಸ್ತಿದೆ. ನೋಡಿ ಎಷ್ಟು ಪರಿಮಳ ಬರ್ತಾ ಇದೆ. ನೋಡೋದು, ಏನೇನು ನೋಡೋದು, ಏನೇನು ನೋಡ್ತಿದ್ದ ಅದರದ ಅನುಭವ ಆಗ್ತಾ ಇದೆಯೋ ಅಥವಾ ಇಲ್ಲ? ಪ್ರಯೋಗ, ಪ್ರತ್ಯಕ್ಷ ಬುದ್ಧಿಯೊಳಗೆ ತಂದುಕೊಳ್ಳೋದು. ಈ ಸಂಯೋಗ ಬಿಟ್ಟು ಹೋದ ನಂತರ ಅವಲೋಕನೆ ಮಾಡೋದು, ಪರೀಕ್ಷೆ ಮಾಡೋದು. ಏನೇನು ನೋಡ್ತೇವೆ ಅದರದ ಅನುಭವ ಯಾವ ರೂಪದಿಂದ ಆಗ್ತಿದೆ? ನಂದು ಅಂಥೇಳಿ, ನಂದು ಅಂಥೇಳಿ, ನಂದು ಅಂಥೇಳಿ, ಸುಖದ್ದಂಥೇಳಿ, ಸುಖದ್ದಂಥೇಳಿ, ಮಾಲೀಕ ಅಂಥೇಳಿ, ಕರ್ತೃ ಅಂಥೇಳಿ, ಏನೇನ್ರಿ? ನೋಡಿದ ಕೂಡಲೇ ಪರಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಇಂದ್ರಿಯದ ಮೂಲಕ ನೋಡಲಿ, ಅಲ್ಲಿ ನಾನು ಸುಖ ಬುದ್ಧಿ, ಮಮತ್ವ ಬುದ್ಧಿ, ಕರ್ತೃತ್ವ ಬುದ್ಧಿ ಅನುಭವ ಆಗ್ತಿದೆ ಏನಿಲ್ಲ? ಅದು ಆ ವಸ್ತುವಿನೊಳಗಿದೆ ರೀ. ಕರ್ತೃತ್ವ ಬುದ್ಧಿ, ಸ್ವಾಮಿತ್ವ ಬುದ್ಧಿ, ಮಮತ್ವ ಬುದ್ಧಿ ಅದು ಆ ವಸ್ತುವಿನೊಳಗಿದೆ. ಹಾಗಾದ್ರೆ ಅದು ಎಲ್ಲಿಂದ ಬಂತು? ನೋಡುವಿಕೆಯೊಳಗೆ ವಿಪರೀತತೆ ಇದೆಯಲ್ಲ, ಅದು ಅಲ್ಲಿಂದ ಬಂದರೆ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ರು? ಸಮ್ಯಕ್ ದೃಷ್ಟಿ. ನೋಡುವಿಕೆಯೊಳಗೆ ಯಥಾರ್ಥತೆ ಇದೆ, ಹೇಗಿದೆ ಹಾಗೆ ನೋಡ್ತಾ ಇದ್ದಾನೆ. ಪಂಚಾಸ್ತಿಕಾಯಿಗಳಿಗೆ ದೃಷ್ಟಿ ಕೊಟ್ರಲ್ಲ, ಏನ? ಪರವನ್ನು ಪರ ತಿಳಿ, ಸ್ವವನ್ನು ಸ್ವ ತಿಳಿ, ಶುಭವನ್ನು ಶುಭ ತಿಳಿ, ಅಶುಭವನ್ನು ಅಶುಭ ತಿಳಿ. ಅಶುಭದೊಳಗೆ ಏನು ಮಾಡೋದಿದೆ? ಮಲಿನ ನೀರಿನೊಳಗೆ ಏನು ಮಾಡೋದಿದೆ ರೀ? ನೀರು ಮಲಿನ ಇದೆ ಅಂತ ಹೇಳಿ ತಿಳಿಯೋದ?
ಕೊಳಚೆ ನೀರಿನೊಳಗೆ ಏನು ಮಾಡೋದಿದೆ? ಏನೂ ಮಾಡೋದು. ನಿರ್ಮಲ ನೀರಿನೊಳಗೆ ಏನಿದೆ? ನಿರ್ಮಲ ಇದೆ ನೀರು ಅಂಥೇಳಿ ತಿಳಿಯೋದ. ಚಿನ್ನದೊಳಗೆ ಏನು ಮಾಡೋದಿದೆ? ಹಿತ್ತಾಳಿಯೊಳಗೆ ಏನು ಮಾಡೋದಿದೆ? ಹಿತ್ತಾಳಿಯನ್ನು ಚಿನ್ನ ಮಾಡಲಿಕ್ಕೆ ಬರ್ತಿದೆ ಏನ್ರಿ? ಅಕ್ಕಿಯನ್ನು ಜೋಳ ಮಾಡಲಿಕ್ಕೆ ಬರ್ತಿದೇನ? ಏನು ಮಾಡ್ತಾ ಇದ್ದೇವ್ರಿ ನಾವು? ಏನೂ ಇಲ್ಲ. ಅಕ್ಕಿನೇ ಇದೆ. ಆದ್ರೆ ಆ ಅಕ್ಕಿಯನ್ನ ನಾನು ಅನುಕೂಲ ಅಂತ ಹೇಳಿ ತಿಳಿತೇನು, ಕೆಲವೊಮ್ಮೆ ಪ್ರತಿಕೂಲ ಅಂತ ಹೇಳಿ ತಿಳಿತೇನು. ಜೋಳವನ್ನ ಕೆಲವೊಮ್ಮೆ ಅನುಕೂಲ ಅಂತ ಹೇಳಿ ತಿಳಿತೇನು, ಕೆಲವೊಮ್ಮೆ ಸುಖ ಬುದ್ಧಿ ಮಾಡ್ತೇನೋ, ಕೆಲವೊಮ್ಮೆ ದ್ವೇಷ ಬುದ್ಧಿ ಮಾಡ್ತೇನೆ, ಅನಿಷ್ಟ ಭಾವ ಮಾಡ್ತೇನೆ. ಆದರೆ ಜೋಳವನ್ನು ಅಕ್ಕಿ ಮಾಡೋದು ಸಾಧ್ಯ ಇಲ್ಲನ. ಈಗ ನಮಗೆ ಬೇಕಾಗಿದೆ ಅಕ್ಕಿ, ನಮ್ಮ ಕೈಯೊಳಗಿದೆ ಜೋಳ. ಆಗ ನಾವೇನು ಮಾಡೋದ? ಜೋಳವನ್ನು ಅಕ್ಕಿ ಮಾಡಲಿಕ್ಕೆ ಬರ್ತಿದೇನ? ಹಾಗೆ ದೇಹವನ್ನ ಆತ್ಮ ಮಾಡಲಿಕ್ಕೆ ಬರುವುದಿಲ್ಲ, ರಾಗವನ್ನ ಜ್ಞಾನ ಮಾಡಲಿಕ್ಕೆ ಬರುವುದಿಲ್ಲ. ದೇಹವನ್ನು ದೇಹ ತಿಳಿಯೋದಿದೆ, ರಾಗವನ್ನ ರಾಗ ತಿಳಿಯೋದಿದೆ. ಏನೂ ಇಲ್ಲ. ನೋಡೋದು ಹೇಗಿದೆ ಹಾಗೆ ನೋಡೋದ್ರಿಂದ ಏನಾಯ್ತು? ಶುದ್ಧದ ಅನುಭವ ಆಯ್ತು. ಅದು ಮತ್ತು ಬೇರೆ ಇದೆಯೇನ? ಶುದ್ಧದ ಅನುಭವ ಮತ್ತು ಬೇರೆ ಇದೆಯೇನ? ಹೇಗಿದೆ ಹಾಗೆ ನೋಡಿದರ ಅನುಭೂತಿ ಏನಿದೆ ಅದು ಶುದ್ಧದ ಅನುಭವ ಇದೆ. ಪರವನ್ನ ಪರ ಅಂಚಳಿ ನೋಡಿತ, ಅದರ ಕುರಿತು ರಾಗ ಆಗಲಿ, ದ್ವೇಷ ಆಗಲಿ, ಅನಿಷ್ಟ ಬುದ್ಧಿ ಆಗಲಿ, ಇಷ್ಟ ಬುದ್ಧಿ ಆಗಲಿ, ಯಾವುದೇ ಅನ್ಯ ವಿಚಾರ ಬರಲೇ ಇಲ್ಲ, ಬರ್ಕೂಡುದು. ಅವಾಗೇನಿದೆ? ಬಂಧ ಇಲ್ಲವೇ ಇಲ್ಲ. ಇದೇನ್ರಿ? ಬಂಧ ಇದೆಯನ? ಪಕ್ಕದ ಮನೆಯನ್ನ ನೋಡಿದೆವು, ಏನಿದೆ ಅದರಲ್ಲೇ? ನೋಡುವುದರಿಂದ ಏನಾಯ್ತು? ಅದು ಪರ ಇದೆ, ಇನ್ನೊಬ್ಬರದೇ ಇದೆ, ಮುಗಿದು ಹೋಯ್ತರೆ. ಪರವನ್ನು ಪರ ತಿಳಿ, ಸ್ವವನ್ನು ಸ್ವ ತಿಳಿ. ರಾಗವನ್ನು ರಾಗ ತಿಳಿ, ಜ್ಞಾನವನ್ನು ಜ್ಞಾನ ತಿಳಿ. ಅರಹಂತರನ್ನ ಅರಹಂತರಂಥೇಳಿ ಯಾವಾಗ ತಿಳಿದೇವ್ರಿ? ಯಾವಾಗ ತಿಳಿದೆವು? ಶಬ್ದದಿಂದ ಹೇಳ್ತೇವೆ. ಅರಹಂತರ ಲಕ್ಷಣೇನ ವೀತರಾಗ ಸರ್ವಜ್ಞ ಹಿತೋಪದೇಶಿ. ಅವರ ವೀತರಾಗತೆಯನ್ನು ಯಾವಾಗ ನಂಬಿದೆವು, ಅವರ ಸರ್ವಜ್ಞತೆಯನ್ನು ಯಾವಾಗ ನಂಬಿದೆವು, ಅವರ ಹಿತೋಪದೇಶದ ವಿಶ್ವಾಸ ಯಾವಾಗ ಮಾಡಿದೇವ್ರಿ? ಹಿತೋಪದೇಶದ ಉಪಯೋಗ ಯಾವಾಗ ಮಾಡಿಕೊಂಡೇವ್ರಿ? ನೀ ದೇಹದಿಂದ ಭಿನ್ನ ಇದ್ದೀಯಪ್ಪ, ದೇಹ ಸಂಯೋಗ ಮಾತ್ರ ವಸ್ತು ಇದೆ. ಮರದಲ್ಲಿ ಸೇರಿದ ಹಕ್ಕಿಗಳಂದದಿ ಸೇರುವುದು ಅಗಲುವುದಿಲ್ಲ ಹೇಳಿದರು. ವಿಶ್ವಾಸ ಯಾವಾಗ ಮಾಡಿದೇವ್ರಿ? ಇಲ್ಲಿ ಬರೇ ವೃಕ್ಷದ ಮೇಲೆ ಕೂತಂಥ ಪಕ್ಷಿ ಹಾಗೆ ನನ್ನ ಸಂಯೋಗ ಇದೆ ಅಂತ ಹೇಳಿ ಯಾವಾಗ ಒಳಗಿಂದ ಅನಿಸಿದೆ? ಶಬ್ದ ಏನೋ ಅಂದೇವ್ರಿ, ಕಂಠಸ್ಥ ಇದ್ದಾವೆ. ಅವರನ್ನು ವೀತರಾಗಂಥೇಳಿ ಯಾವಾಗ ತಿಳಿದೆವು? ವ್ಯಾಖ್ಯಾನ ಹೇಳ್ತೇವೆ. ನಿಮ್ಮ ದೇವರ ಲಕ್ಷಣೇನ ಮಕ್ಕಳಿಗೆ ಕಲಿಸ್ಕೊಡ್ತೇವ್ರಿ. ವೀತರಾಗ ಸರ್ವಜ್ಞ ಹಿತೋಪದೇಶಿ. ಆ ವೀತರಾಗತೆಯ ಭಾವ ನಮ್ಗೆಲ್ಲಿ ಗೊತ್ತಿದೆ? ವೀತರಾಗತೆಯ ಶ್ರದ್ಧೆ ನಮ್ಗೆಲ್ಲ ಆಗಿದೆ. ಆಗಿದ್ದರೆ ನಾವು ಅವ್ರ ಹತ್ರ ಏನು ಕೇಳ್ತಿರ್ಲಿಲ್ಲ. ವೀತರಾಗತೆಯ ಪಾಠ ಕಲ್ಕೊಂಡು ಬರ್ತಿದ್ದೇವ್ರಿ. ಸರ್ವಜ್ಞರ ವಿಶ್ವಾಸ ಎಲ್ಲಿದೆ? ಅವರೇನು ನೋಡಿದ್ದಾರೆ ಅದಾಗ್ತಿದೆ ಅಂತೇಳಿ ಅಂತೇವಲ್ಲ. ಬಾಯಲ್ಲಿಂದ ಅನ್ಲಿಕ್ಕೆ ಏನಿದೆ? ಏನು ನಮ್ಮ ಅಪ್ಪನ ಗಂಟು ಹೋಗೋದಿದೆ ಅದರಲ್ಲಿ? ಬಾಯಿಂದ ಹೇಳಿದ್ರ ಏನ? ಸರ್ವಜ್ಞ ಪ್ರಭು ಏನು ನೋಡಿದಾರೆ ಅದೇ ಆಗ್ತಿದೆ. ಮತ್ತು ಅದನ್ನು ಬದಲಾಯಿಸುವ ವಿಕಲ್ಪ ನಿನ್ನಲ್ಲಿ ಇದೇನೆ? ಬದಲಾಯಿಸ್ತೇನೆ ಅನ್ನುವ ಅಭಿಮಾನ, ಮಿಥ್ಯಾತ್ವ ನಿನ್ನಲ್ಲಿ ಇದೇನಿಲ್ಲ? ಇದನ್ನು ಗುಣಪಡಿಸ್ತೇನೆ. ಈಗೆಲ್ಲ ಬಹಳಷ್ಟು ವಿಜ್ಞಾನ ಮುಂದೆ ಹೋದಂತಿದೆ. ಆದರೆ ವೀತರಾಗ ವಿಜ್ಞಾನಕ್ಕಿಂತ ಮುಂದೆ ನಿನ್ನ ವಿಜ್ಞಾನ ಯಾವಾಗೂ ಹೋಗೋ ಸಾಧ್ಯ ಇಲ್ಲ. ವೀತರಾಗ ವಿಜ್ಞಾನ ಏನಿದೆ? ವೀತರಾಗ ವಿಜ್ಞಾನ ಏನು ಹೇಳ್ತಿದೆ? ವಸ್ತು ವಿಜ್ಞಾನವನ್ನು ತಿಳಿದ ನಂತರ ವೀತರಾಗ ಭಾವ ಬರೋದು ನಿಜವಾಗಿ ವೀತರಾಗ ವಿಜ್ಞಾನ ಕಲೆ ಇದೆ. ವಸ್ತು ವಿಜ್ಞಾನವನ್ನು ತಿಳಿದ ನಂತರ ವಸ್ತು ವಿಜ್ಞಾನ ಏನಿದೆ? ಒಂದು ವಸ್ತು ಇನ್ನೊಂದು ವಸ್ತುವಿನಿಂದ ಭಿನ್ನ ಇದೆ. ಪ್ರತಿಯೊಂದು ವಸ್ತು ತನ್ನ ಷಟ್ಕಾರಕದಿಂದ ಪ್ರತಿ ಸಮಯಕ್ಕೆ ತನ್ನಲ್ಲೇ ತಾನೆ ಅವಸ್ಥಾ ರೂಪದಿಂದ ಪರಿಣಮನ ಮಾಡ್ತಿದೆ. ಇದು ವಸ್ತು ವಿಜ್ಞಾನ ಇದೆ. ಇದನ್ನು ತಿಳಿದ ನಂತರ ವೀತರಾಗ ಭಾವ ಬರ್ತಿದೆ ಅನ್ನೋ ಮತ್ತೇನಾದ್ರು ಬರ್ತಿದೆ? ಇದು ಹೀಗೆ ಹಾಕಿದೆ, ನಾನು ಇದನ್ನು ಹೀಗೆ ಮಾಡಬೇಕು. ಅರೆ, ನಿಜವಾಗಿ ಸುಖರೂಪ ಇರುವ ಮಾರ್ಗವನ್ನು ನಾವು ನಂಬತಾನೇ ಇಲ್ರಿ. ಯಾತಕ ಬೇಕಾಗಿದೆ ಕರ್ತೃತ್ವದ ಭಾವ? ಅರೆ,
ಸದಾ ಸುಖದಾಸ್ಜಿ ಏನು ಹೇಳಿದರು, ನೀನು ಎಷ್ಟೆಲ್ಲ ಮಾಡಿದ್ರೂ ಕೂಡ ಇದಂತೂ ರೋಗರೂಪ ಇದೆ ಶರೀರ. ರೋಗಗಳನ್ನೇ ಹುಟ್ಟು ಹಾಕುವಂಥ ಫ್ಯಾಕ್ಟ್ರಿ ಇದೆ, ಕಾರ್ಖಾನೆ ಇದೆ. ಮತ್ತು ನೀನು ಎಷ್ಟು ರೋಗಕ್ಕೆ ಔಷಧಿ ಮಾಡಿದ್ರೂ ಕೂಡ ಒಂದು ದಿವಸ ಇದು ಬಿಟ್ಟು ಹೋಗುವಂಥದ್ದಿದೆ. ಎಷ್ಟು ವಿಶ್ವಾಸ ಇದೆ ರೀ ನಮಗೆ. ಮತ್ತು ಈ ಥರ ಸರ್ವಜ್ಞ ಹಿತೋಪದೇಶಿ ಅಂತ ಹೇಳಿ ಹೇಳ್ತೇವೆ. ಮತ್ತು ನಮ್ಮ ಬುದ್ಧಿಯೊಳಗೇನಿದೆ, ವಿಜ್ಞಾನದಿಂದ ಎಷ್ಟು ಮುಂದೋಗಿದೆ. ನಿಮ್ಮ ಶಬ್ದ ಏನ ಅಡ್ವಾನ್ಸ್. ಯಾವುದ್ರದ್ದು ಅಡ್ವಾನ್ಸ್? ಅನಂತ ಕಾಲ ಮೊದಲು ನೋಡಿದಾರೆ ನಿನ್ನಲ್ಲಿ, ಇದರಲ್ಲಿ ಏನಾಗೋದೀತ ಅದನ್ನೆಲ್ಲ. ಮತ್ತಿನ್ನು ಅಡ್ವಾನ್ಸ್ ಯಾವುದಿದೆ ವಿಜ್ಞಾನ? ಯಾವುದರ ಸಲುವಾಗಿ ಮುನ್ನೆಚ್ಚರಿಕೆ? ನಮ್ಮಲ್ಲೇ ಈ ಥರ ವಿಜ್ಞಾನದೊಳಗೆ ಮುನ್ನೆಚ್ಚರಿಕೆ ಇದೆಯೋ ಅಥವಾ ಇಲ್ರಿ? ಇದೆ. ಏನ ಅದರ ಕಡೆಗೆ ಲಕ್ಷ್ಯ ಬಿಟ್ಟುಬಿಡೋದು. ಅದಕ್ಕಿಂತ ಒಳ್ಳೆ ಔಷಧಿ, ಯೋಗ್ಯ ಔಷಧಿ ಯಾವುದಿದೆ ಹೇಳಿ? ನಿಶ್ಚಿತವಾಗಿ ಅದರಿಂದ ಸುಖ ಆಗ್ತಿದೆಯೋ ಅಥವಾ ಇಲ್ಲ? ಯಾವ ಕ್ಷಣದಲ್ಲಿ ಅಭಿಲಾಷೆ ಹೊರಟೋಗ್ತಿದೆಯೋ, ಯಾವ ಕ್ಷಣದಲ್ಲಿ ಯಾವುದರ ಕುರಿತು, ಬಾಹ್ಯ ಸಾಮಗ್ರಿಯ ಕುರಿತು. ಇದು ಸಾಮಗ್ರಿ ಇದೆ ರೀ. ಎಲ್ಲಿದೆ? ಹೊರಗಿದೆ. ನಾನೆಲ್ಲಿದ್ದೇನೆ? ಅದರೊಳಗೆ ಯಾಕೆ ಹೋಗ್ತಾ ಇದ್ದೇನೆ? ನಾನು ದೇಹದೊಳಗಿದ್ದೇನೇನ್ರಿ? ನೀವು ದೇಹದೊಳಗಿದ್ದೀರೇನ? ಯಾರು ದೇಹದೊಳಗಿದ್ದಾರೆ? ದೇಹದೊಳಗಿದೆ. ಆತ್ಮನೊಳಗಿದ್ದಾನೆ. ಆತ್ಮನ ಗುಣ ಆತ್ಮನಲ್ಲೇ ಇದ್ದಾವೆ, ದೇಹದ ಗುಣ ದೇಹದಲ್ಲೇ ಇದ್ದಾವೆ. ಆತ್ಮನ ಪರ್ಯಾಯ ಆತ್ಮನ ಕ್ಷೇತ್ರದೊಳಗೆ ಆತ್ಮನಿಂದ ಆಗ್ತಿದೆ, ದೇಹದ ಪರ್ಯಾಯ ದೇಹದ ಕ್ಷೇತ್ರದೊಳಗೆ ದೇಹದ ಸಾಮರ್ಥ್ಯದಿಂದ ಆಗ್ತಿದೆ. ಇನ್ನು ದೇಹದೊಳಗೆ ಕೂಡ ಪ್ರತಿಯೊಂದು ಪರಮಾಣು ಯಾಗದವು ಪರಮ ಸ್ವತಂತ್ರ. ಇನ್ನೊಂದು ಪರಮಾಣುವಿನ ಹಸ್ತಕ್ಷೇಪವನ್ನು ಯಾವೊಂದು ಪರಮಾಣು ಯಾವ ಕಾಲದಲ್ಲೂ ಸಹಿಸುವುದಿಲ್ಲ. ಹಾಗಾದ್ರೆ ಜೀವದ ಹಸ್ತಕ್ಷೇಪ ಪರಮಾಣುವಿನೊಳಗೆ ಹೇಗೆ ನಡೆಯುತ್ತೆ? ಏನು ಹೇಳಿದ್ರು? ಬಂಧ ಯಾಕಾಗುವುದಿಲ್ಲ? ಸಮ್ಯಕ್ ದೃಷ್ಟಿ ಜೀವನಿಗೆ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೋ? ಶುದ್ಧ ಸ್ವರೂಪದ ಅನುಭವ ಮಾಡ, ಅಂದ್ರೆ ಆತ್ಮನ ಅನುಭವ ಮಾಡ್ತಾನೇನ? ಇಲ್ಲಿ ಮತ್ತೆ ಶಬ್ದದ ಇದು ಮಾಡಬೇಕಲ್ಲ, ನಾವು ಏನ ಆಪರೇಷನ್ ಮಾಡಬೇಕಲ್ಲ. ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ ಸಮ್ಯಕ್ ದೃಷ್ಟಿ ಜೀವ, ಅಂದ್ರೆ ಆತ್ಮನ ಅನುಭವ ಮಾಡ್ತಾನೇನ? ಸಮ್ಯಕ್ ದೃಷ್ಟಿ ಜೀವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ. ಯಾವುದು ಹೇಗಿದೆಯೋ ಹಾಗೆ ನೋಡುವ ತಿಳಿಯುವುದರದ ಅನುಭವ ಮಾಡ್ತಾನೆ. ಅರೆ, ರಾಗದ ಭಾವ ಆದದ್ದೇ ಇದೆ, ಭಕ್ತಿಯ ಭಾವ ಬಂದದ್ದೇ ಇದೆ, ಮಗನ ಕುರಿತು ಮಮತೆಯ ಭಾವ ಬಂದದ್ದೇ ಇದೆ, ವಾತ್ಸಲ್ಯದ ಭಾವ ಸಾಧರ್ಮಿಯ ಕುರಿತು ಬಂದದ್ದೇ ಇದೆ. ಅದನ್ನು ಆ ರೂಪದಿಂದ ನೋಡುವುದರ ಅನುಭವ ಮಾಡ್ತಾರೆ. ಅಂದ್ರೆ ಅಲ್ಲಿ ದುಃಖ ಆಗ್ತಿದೆ, ಆಕುಲತೆ ಆಗ್ತಿದೆ ರೀ. ಅರೆ, ಯಾವುದು ಹೇಗಿದೆ ಹಾಗೆ ನೋಡುವುದರಿಂದ ದುಃಖ ಆದ್ರೆ ಸರ್ವಜ್ಞ ಪ್ರಭುವಿಗೆ ಎಷ್ಟು ದುಃಖ ಇದೆ ಅಷ್ಟು ಯಾರಿಗೂ ದುಃಖ ಇಲ್ರಿ. ಯಾಕೆ ಅಂತಂದ್ರೆ ಏನು ಇಲ್ಲದ ಆಗೋದು ಎಲ್ಲ ನೋಡ್ತಾ ಇದ್ದಾರೆ. ಇದ್ದದಷ್ಟ ಅಲ್ಲ, ಏನು ಭವಿಷ್ಯದೊಳಗೆ ಆಗೋದಿದೆ, ಆಗಿ ಹೋದದ್ದಿದೆ ಎಲ್ಲ ನೋಡ್ತಾ ಇದ್ದಾರೆ. ನೋಡುವುದರಿಂದ ಅರೆ, ದುಃಖಿ ಜೀವವನ್ನು ನೋಡುವುದರಿಂದ ದುಃಖ ನಮಗೆ ಆಗುವುದಿಲ್ಲ. ಸುಖಿ ಜೀವವನ್ನು ನೋಡುವುದರಿಂದ ಪ್ರಮೋದ ಆಗೋದಿಲ್ಲ. ಧರ್ಮಾತ್ಮ ಜೀವನನ್ನು ನೋಡುವುದರಿಂದ ಹೇಳಿದ್ರಲ್ಲ, ಸತ್ವೇಶು ಮೈತ್ರಿ ಗುಣಿಶೋ ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸದಾ ಆತ್ಮ ವಿದಧಾತು. 4 ಪ್ರಕಾರದ ಭಾವ ಹೇಳಿದ್ರಲ್ಲ. ಸತ್ವೇಶು ಮೈತ್ರಿ, ಜೀವ ಮಾತ್ರರಲ್ಲಿ ಮೈತ್ರಿಯ ಭಾವ, ಗುಣಿ ಜನರಲ್ಲಿ ಪ್ರಮೋದದ ಭಾವ. ಧರ್ಮ ಇದೆ ಅಂದ್ರೆ ಅದ, ಧರ್ಮ ಇದೆ ಅಂದ್ರೆ ಅದ ಆ ಭಾವದಿಂದ ದರ್ಶನ ಅವ್ರ ಜ್ಞಾನ ದರ್ಶನದಾಗ ಆ ಭಾವ ಇದೆ. ಜ್ಞಾನ ದರ್ಶನದೊಳಗೆ ಆ ಭಾವ, ಧ್ರುವ ಸ್ವಭಾವದೊಳಗೆ ಆ ಭಾವ ಇಲ್ಲ.
ಹಾಗಾದರೆ ಇಲ್ಲಿ ಸತ್ವೇಶು ಮೈತ್ರಿ ಗುಣಿಷು ಪ್ರಮೋದಂ ಏನು 4 ಪ್ರಕಾರದ ಭಾವ ಹೇಳಿದ್ರಲ್ಲ, ಕ್ಲಿಷ್ಟೆ. ಯಾರ ದುಃಖಿ ಜೀವ ಅದಾರೋ ಅವರ ಕುರಿತು ಎನ್ನ ಕರುಣೆಯ ಭಾವ. ಕೃಪಾಪರತ್ವ, ಉತ್ಕೃಷ್ಟವಾದಂಥ ಕೃಪೆ. ಮಧ್ಯಸ್ಥ ಭಾವಂ ವಿಪರೀತ ವೃತ್ತವು. ಇದೇನಿದೆ ಈ ಭಾವ ಏನಿದೆ, ಬಂಧನ ಕಾರಣ ಇದೆಯೋ ಅಥವಾ ಮೋಕ್ಷದ ಕಾರಣ ಇದೆ, ಇದು ಕಥನ ಇದೆ ರೀ. ಸ್ವಾಭಾವಿಕವಾಗಿ ಬಾಹ್ಯದಲ್ಲಿ ಈ ಪ್ರಕಾರದ ಭಾವ ಸಮ್ಯಕ್ ದೃಷ್ಟಿ ಜೀವದ ಒಂದು ವೇಳೆ ಕಂಡುಬರಲು ಸಾಧ್ಯ ಇದೆ, ಆದರೆ ಅವ ಆ ಭಾವದ ಅನುಭವ ಮಾಡುವುದಿಲ್ಲ. ಅದಕ್ಕೆ ಧರ್ಮದ ಸೂಕ್ಷ್ಮತೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡೋದು ಅವಶ್ಯಕ ಇದೆ. ಸಮ್ಯಕ್ ದೃಷ್ಟಿ ಜೀವನು ಯಾವ ಸಮ್ಯಕ್ ದೃಷ್ಟಿ ಜೀವನು, ಯಾವ ಸಮ್ಯಕ್ ದೃಷ್ಟಿ ಜೀವ? ನಾರ್ಕಿನೋ, ಸೌಧರ್ಮೇಂದ್ರನೋ, ತೀರ್ಥಂಕರ ದೇವನೋ, ಯಾರ್ರಿ ಸಮ್ಯಕ್ ದೃಷ್ಟಿ ಜೀವ? ಯಾವ ಸಮ್ಯಕ್ ದೃಷ್ಟಿ ಜೀವ? ಅರೆ ಏನು ಉಪಶಮ ಸಮ್ಯಕ್ ದೃಷ್ಟಿನೋ, ಕ್ಷಾಯಿಕ ಸಮ್ಯಕ್ ದೃಷ್ಟಿ? ಯಾವ ಸಮ್ಯಕ್ ದೃಷ್ಟಿ? ಯಾವ ಶಬ್ದದ ಅರ್ಥ ಏನ? ಯಾವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನಲ್ಲ ಆ ಸಮ್ಯಕ್ ದೃಷ್ಟಿ ಜೀವ. ಶಬ್ದದೊಳಗೂ ಕೂಡ ವಾಕ್ಯದೊಳಗೇನೋ ಆ ಕಡೆ ಈ ಕಡೆ ಮಾಡಬೇಕಾಗ್ತಿದೆ. ಯಥಾರ್ಥ ಅರ್ಥದ ಸಲುವಾಗಿ ಶಬ್ದವನ್ನ ಇಲ್ಲಿ ಏನು ಹೇಳಿದ್ರು? ಸಮ್ಯಕ್ ದೃಷ್ಟಿ ಜೀವನು. ಯಾವ ಸಮ್ಯಕ್ ದೃಷ್ಟಿ ಜೀವ? ಯಾವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನಲ್ಲ ಅವನು. ವೀತರಾಗ ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧೆ ಇಟ್ಟಂಥ ಸಮ್ಯಕ್ ದೃಷ್ಟಿ ಜೀವದ ಮಾತು ಅಲ್ಲ. ನವತತ್ವದ ಮೇಲೆ ಶ್ರದ್ಧೆ ಇಟ್ಟಂಥ ಸಮ್ಯಕ್ ದೃಷ್ಟಿ ಜೀವದ ಮಾತಲ್ಲ. ಸಮ್ಯಕ್ ದೃಷ್ಟಿಯ ವ್ಯಾಖ್ಯಾ ಆಗಮದೊಳಗೆ ಇವೆಲ್ಲ ಅದಾವ್ರಿ. ಸಪ್ತತತ್ವದ ಮೇಲೆ ಶ್ರದ್ಧೆ ಇಡುವಂಥವ, ಜೀವದ ಮೇಲೆ ದಯೆ ಮಾಡುವಂಥವ, ವೀತರಾಗ ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧೆ ಇಡುವಂಥವ, ಇವು ಸಮ್ಯಕ್ ದೃಷ್ಟಿ ಅಂತೇಳಿ ಆಗಮದೊಳಗೆ ವಚನ ಇದ್ದಾವೆ. ಆದರೆ ಇಲ್ಲಿ ಯಾವ ಸಮ್ಯಕ್ ದೃಷ್ಟಿ? ಇಲ್ಲಿ ಯಾವ ಸಮ್ಯಕ್ ದೃಷ್ಟಿ? ಸಪ್ತತತ್ವದ ಶ್ರದ್ಧೆಯುಳ್ಳವ, ವೀತರಾಗ ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧೆಯುಳ್ಳವ, ಯಾವ ಶುದ್ಧ ಸ್ವರೂಪದ ಅನುಭವ ಯಾವ ಮಾಡ್ತಾನೋ ಆ ಸಮ್ಯಕ್ ದೃಷ್ಟಿ. ಮತ್ತು ಅವನಿಗೆ ಸಪ್ತತತ್ವದ ಮೇಲೆ ಶ್ರದ್ಧೆ ಇದೆಯೇನೆಲ್ಲ? ಇದೆ ಅಲ್ಲ. ಅವನಿಗೆ ವೀತರಾಗ ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧೆ ಇದೆಯೇನೆಲ್ಲ? ಇದೆ. ಆದರೆ ಅಷ್ಟು ಮಾತ್ರಕ್ಕೆ ಅವನು ಸಮ್ಯಕ್ ದೃಷ್ಟಿ ಅಂಥೇಳಿ ಏನು ಆಗಮದಲ್ಲಿ ಪ್ರಸಂಗವಶಾತ್ ಹೇಳಿದ್ದಿದೆ, ಅಷ್ಟಕ್ಕೆ ಇಲ್ಲಿ ಸೀಮಿತ ಇಲ್ಲ. ಅವ ವೀತರಾಗ ದೇವಶಾಸ್ತ್ರ ಗುರುವಿನ ಶ್ರದ್ಧೆಯುಳ್ಳವಂತೂ ಅದಾನ. ಅವನಿಗೆ ಸಪ್ತತತ್ವಗಳ ಯಥಾರ್ಥ ಶ್ರದ್ಧೆ ಅಂತೂ ಇದ್ದೇ ಇದೆ. ಆದರೆ ಶುದ್ಧ ಸ್ವರೂಪದ ಅನುಭವ ಬೇಕು ನೋಡಪ್ಪ. ಅದಿದ್ದ ನಂತರ ಇದು ಇರ್ತಿದೆ, ಈಗ ನಿಯಮ ಇಲ್ಲ. ಆದರೆ ಇದಿದ್ದ ನಂತರ ಅದು ಇದ್ದೇ ಇರ್ತಿದೆ. ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವನಿಗೆ ರಾಗಿ ದೇವಿ ದೇವತೆಗಳದ್ದು ಶ್ರದ್ಧೆ ಇರ್ತಿದೆ ಅಂತ. ಅವನಿಗೆ ವೀತರಾಗ ದೇವಶಾಸ್ತ್ರ ಗುರುವಿಂದನೇ ಶ್ರದ್ಧೆ ಇರ್ತದೆ. ಅವನಿಗೆ ಅತತ್ವದ ಶ್ರದ್ಧೆ ಇರ್ತಿದೆ ಅಂತ ಇಲ್ಲ. ಅವನಿಗೆ ಪ್ರಯೋಜನಭೂತ ಸಪ್ತತತ್ವಗಳದ್ದು ಶ್ರದ್ಧೆ ಇರ್ತದೆ. ಆದರೆ ಅಷ್ಟು ಮಾತ್ರ ಇದ್ರೆ ಅವನನ್ನ ಸಮ್ಯಕ್ ದೃಷ್ಟಿ ಆಗಲಿಲ್ಲ. ಅವನದ ಸಾಮಗ್ರಿಗಳ ಕುರಿತಾಗಿ ಅಭಿಲಾಷೆ ಬಿಟ್ಟು ಹೋಗುವುದಿಲ್ಲ. ಯಾವಂದ? ಯಾವ ಶುದ್ಧ ಸ್ವರೂಪದ ಅನುಭವದಿಂದ ರಹಿತ ಇದ್ದಾನೆ, ಆದರೆ ಸಪ್ತತತ್ವದ ಶ್ರದ್ಧೆಯುಳ್ಳವಿದ್ದಾನೆ, ವೀತರಾಗ ದೇವಶಾಸ್ತ್ರ ಗುರುವಿನ ಶ್ರದ್ಧೆಯುಳ್ಳವಿದ್ದಾನೆ, ಅವನಿಗೆ ಶುದ್ಧ ಸ್ವರೂಪದ ಅನುಭವ ಇಲ್ಲದೆ ಇರುವ ಕಾರಣ ಬಾಹ್ಯ ಸಾಮಗ್ರಿಗಳಲ್ಲಿನ ಅಭಿಲಾಷೆ ಅವನದು ಹೊರಟು ಹೋಗೋ ಸಾಧ್ಯ ಇಲ್ಲ. ಬಾಹ್ಯ ಸಾಮಗ್ರಿಗಳಲ್ಲಿನ ಅಭಿಲಾಷೆ ಯಾರ್ದ ಇಲ್ಲ, ಯಾರಲ್ಲೇ ಹೊರಟು ಹೋದದ್ದಿದೆ? ಯಾವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೋ ಆ ಸಮ್ಯಕ್ ದೃಷ್ಟಿಯಿಂದ ಹೊರಟು ಹೋದದ್ದು ಇದೆ. ಇನ್ನೊಂದ್ಸಲ ವಾಕ್ಯ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ ಆ ಸಮ್ಯಕ್ ದೃಷ್ಟಿ ಜೀವನು, ಆ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯ ರೂಪ ಸಾಮಗ್ರಿಗಳಲ್ಲಿ ಅಭಿಲಾಷೆ ಮಾಡುವುದಿಲ್ಲ. ಉದಯ ರೂಪ ಸಾಮಗ್ರಿ ಯಾವ? ರಾಗಾದಿ ಭಾವ. ಮೊದಲನೇ ಹತ್ತಿರದ್ದು ಸಾಮಗ್ರಿ ಯಾವುದು? ರಾಗಾದಿ ಭಾವ. ಎರಡನೇದೇನ? ದೇಹ. ಮೂರನೇದೇನ? ಇಂದ್ರಿಯ ಗೋಚರ ಅನ್ಯ ಕ್ಷೇತ್ರದೊಳಗೆ ವರ್ತಿಸುವಂತಹ ಪದಾರ್ಥಗಳು.
ಅವು ಯಾವುದರಲ್ಲೇನೋ ಅವೇನು ಮಾಡುವುದಿಲ್ಲ, ಅಭಿಲಾಷೆ ಮಾಡುವುದಿಲ್ಲ. ಅಭಿಲಾಷೆ ಶಬ್ದದ ಅರ್ಥ ಏನ? ನಾನು ಅಥವಾ ನನ್ನದು. ಇದನ್ನು ನಾನು ಮಾಡಿದೆ, ಇದನ್ನು ನಾನು ಹೀಗೆ ಮಾಡ್ತೇನೆ, ನಾನು ನನ್ನ ಮಗನಿಗೆ ಈ ಪ್ರಕಾರದ ವಿದ್ಯಾಭ್ಯಾಸ ಮಾಡಿಸ್ತೇನೆ, ಈ ಪ್ರಕಾರದ ಹೆಣ್ಣು ತಂದು ಮದುವೆ ಮಾಡ್ತೇನೆ, ಮದುವೆಯೊಳಗೆ ಈ ಪ್ರಕಾರ ಎಲ್ಲ ಉತ್ಸವ ಮಾಡ್ತೇನೆ. ಇದೆಲ್ಲ ಏನಿದೆ ರೀ ಅಭಿಲಾಷೆಯ ರೂಪದ.